ಮತ್ತು ಎಲ್ಲ ಕವಿಗಳ ಪರವಾಗಿ ಕವಿಗೋಷ್ಠಿಯ ಅಧ್ಯಕ್ಷತೆಯ ಕೆಲಸವನ್ನು ನಾನೇನು ಮಾಡಬೇಕಾಗಿಲ್ಲ. ಕೋಟಗಾನಹಳ್ಳಿ ರಾಮಯ್ಯ ಸರ್ ಅವರು ಈಗಾಗಲೇ ಎಲ್ಲ ಕವಿಗಳ ಕವಿತೆಗಳ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಕಿವಿ ಮಾತನ್ನು ಹೇಳಿರೋದ್ರಿಂದ ನಾನು ಯಾವ ಕವಿತೆಗಳ ಬಗ್ಗೆ ಮಾತನಾಡುವ ಒಂದು ಅಧಿಕ ಪ್ರಸಂಗತನವನ್ನು ಮಾಡೋದಿಲ್ಲ. ಒಂದು ನಿಮಿಷದಲ್ಲಿ ಹೇಳಬೇಕು ಅಂತಂದರೆ, ಇಡೀ ನಾಡಿನ ಎಲ್ಲ ಜಿಲ್ಲೆಗಳಲ್ಲೂ ಈ ದಲಿತ ಸಾಹಿತ್ಯ ಸಮ್ಮೇಳನವನ್ನು ನಡೆಯುವುದಕ್ಕೆ ಕಾರಣಕರ್ತರಾಗಿರುವ ಮತ್ತು ಪ್ರೇರಣೆಯಾಗಿರುವಂಥ ಅರ್ಜುನ ಗೊಳಸಂಗಿ ಅವರಿಗೆ ಒಂದು ನನ್ನ ಕಡೆಯ ಧನ್ಯವಾದಗಳನ್ನು ಹೇಳ್ತೇನೆ. ನಗರ ಜಿಲ್ಲಾ ಕನ್ನಡ ದಲಿತ ಸಾಹಿತ್ಯ ಸಮ್ಮೇಳನ ಇಷ್ಟು ಚೆನ್ನಾಗಿ ಸಂಘಟನೆ ಮಾಡಿರುವಂಥ ಗೌಡಗೆರೆ ಮಾಯಶ್ರೀ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಮತ್ತು ಅವರೆಲ್ಲ ಪದಾಧಿಕಾರಿಗಳಿಗೆ. ಅದರ ಜೊತೆಗೆ ನಮ್ಮ ಕೋಟಗಾನಹಳ್ಳಿ ರಾಮಯ್ಯ ಸರ್ ಅವರ ನೈತಿಕವಾದ ಸಿಟ್ಟು ಯಾವಾಗಲೂ ನಮ್ಮನ್ನು ಮುಟ್ಟಿ ನೋಡಿಕೊಳ್ಳುವ ಹಾಗೆ ಮಾಡುತ್ತೆ. ಅವರ ನೈತಿಕ ಸಿಟ್ಟು ಕೆಲವರಿಗೆ ಹುಚ್ಚಿನ ಹಾಗೆ ಕಾಣಿಸ್ಬೋದು, ಆದರೆ ಆತ್ಮವಿಶ್ಲೇಷಣೆ ಮಾಡಿಕೊಂಡ್ರೆ ಅವರ ಸಿಟ್ಟಿಗೆ ನಿಜವಾಗಿ ಬೆಲೆ ಇದೆ. ಒಂದು ಮಹಾಕವಿಯೊಬ್ಬ ಬರೆಯಬಹುದಾದಂಥ ಎಲ್ಲ ರೂಪಕಗಳನ್ನು ಪ್ರತಿಭೆಗಳನ್ನು ತನ್ನ ಒಂದೇ ಕಾವ್ಯ ಸಂಕಲನದಲ್ಲಿ ತಂದುಕೊಟ್ಟಿರುವಂಥ ಕೋಟಗಾನಹಳ್ಳಿ ರಾಮಯ್ಯನವರ ಕವಿತೆಯನ್ನು ಓದಿದ್ರೆ ಹೊಸ ಪೀಳಿಗೆಯ ಎಲ್ಲ ಕವಿಗಳು ಆ ಥರದ ಒಂದು ಪ್ರತಿಮೆಯನ್ನು ಒಂದು ಸಂಕಲನದಲ್ಲಿ ಬಳಸಿದ್ರೆ ಸಾಕು, ಸಾರ್ಥಕ ಆಗುತ್ತೆ ನನ್ನ ಬದುಕು ಅನ್ನುವಷ್ಟರ ಮಟ್ಟಿಗಿನ ಒಂದು ಕಸಬುಗಾರಿಕೆಯನ್ನು ಅವರ ಸಂಕಲನ ತಂದುಕೊಟ್ಟಿದೆ ನಮಗೆ. ಹಾಗಾಗಿ ಅವರ ಸಿಟ್ಟಿಗೆ ಬೆಲೆ ಇದೆ. ಹಾಗಾಗಿ ಅವರ ಸಿಟ್ಟಿಗೆಲ್ಲ ಅಂಥ ಸಿಟ್ಟಿನಿಂದ ಮಾತ್ರ ಹೊಸ ಪೀಳಿಗೆಯ ಕವಿಗಳು ನಮ್ಮ ಕಾವ್ಯವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾನು ನನ್ನದೊಂದು ಕವಿತೆಯನ್ನು ವಾಚನ ಮಾಡಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಮುಗಿಸ್ತೇನೆ. ಕವಿತೆಯ ಶೀರ್ಷಿಕೆ ಉಭಯ ಸಂಕಟ. ನಿನ್ನೆ ಈಗಾಗಲೇ ಸರ್ ಹೇಳಿದ್ರು, ನಿಮ್ಮ ಗಾಯಗಳ ನೋವುಗಳನ್ನು ಕೆರೆದುಕೊಂಡು ನರಳಾಡಿದ್ದು ಸಾಕು, ಸಮಕಾಲೀನ ವಾಸ್ತವಕ್ಕೆ ಸ್ಪಂದಿಸುವ ಕೆಲಸವನ್ನು ಕವಿಗಳು ಮಾಡಿ ಅಂತ. ಆ ಥರದ ಕೆಲವಾದರೂ ಕವಿತೆಗಳು ಇವತ್ತಿತ್ತು ಅನ್ನೋದು ಒಂದು ಬಹಳ ಸಂತೋಷಕರ ಸಂಗತಿ. ಹಾಗಾಗಿ ನಾನು ಆ ಥರದ ಒಂದು ನೋವುಗಳ ಕವಿತೆಯನ್ನು ಪಕ್ಕಕ್ಕೆ ಎತ್ತಿಟ್ಟು ನಾನು ಕೂಡ ಅವರ ಮಾತಿಗೆ ಅನುಗುಣವಾಗಿ ಒಂದು ಬೇರೆಯದಾದ ಸಮಕಾಲೀನ ವಾಸ್ತವದ ಕವಿತೆಯನ್ನು ಉಭಯ ಸಂಕಟ. ನಿನ್ನೆ ಕನಸಲ್ಲಿ ಕಾಣಿಸಿಕೊಂಡ ಕವಿತೆಯ ಸಾಲುಗಳು ಇಂದು ಅತಿಥಿಯಂತೆ ಕಾಗದದ ಮೇಲೆ ಹಾಜರಾಗಿಬಿಟ್ಟಿವೆ. ನಿನ್ನೆ ಕನಸಲ್ಲಿ ಕಾಣಿಸಿಕೊಂಡ ಕವಿತೆಯ ಸಾಲುಗಳು ಇಂದು ಅತಿಥಿಯಂತೆ ಕಾಗದದ ಮೇಲೆ ಹಾಜರಾಗಿಬಿಟ್ಟಿವೆ. 2. ಕಣ್ಣೆದುರೇ ಸುಳಿದು ಹೋಗುವ ಕವಿತೆಯ ಮೂರು ಸಾಲು, ಕೈಗೆಟುಕದೆ ಹೋದಾಗಲೆಲ್ಲ ಕಾಲು ಇಳಿಬಿದ್ದು ಮಗುವಿನ ತಲೆ ತಾಯ ಗರ್ಭದಲ್ಲೇ ಸಿಕ್ಕಿಕೊಂಡು ತಾಯಿಯನ್ನೂ ಸಾವಿಗೆ ನೂಕಿ ತಾನೂ ಅಳುವ ನತದೃಷ್ಟ ಮಗುವಂತೆ ಕಾಡುತ್ತವೆ ಕೈಗೆ ಸಿಗದೆ ಕಣ್ಣೆದುರೇ ಸುಳಿದು ಹೋಗುವ ಕವಿತೆಯ ಮೂರು ಸಾಲು. 3. ಕವಿತೆಯ ಸೂಲಗಿತ್ತಿಯಂತಿರುವ ಕವಿಗೆ ಹೆರಿಗೆಯ ನೋವಿಗಿಂತಲೂ ಮಿಗಿಲು ತನ್ನ ಶುಶ್ರೂಷೆಯ ಕೈಯಾಸರೆಯಲ್ಲೇ ಕಣ್ಣು ಬಿಡಬೇಕಾದ ಕವಿತೆಯ ಸುಖಪ್ರಸವದ ನೋವು. ಕವಿತೆಯ ಸೂಲಗಿತ್ತಿಯಂತಿರುವ ಕವಿಗೆ ಹೆರಿಗೆಯ ನೋವಿಗಿಂತಲೂ ಮಿಗಿಲು ತನ್ನ ಶುಶ್ರೂಷೆಯ ಕೈಯಾಸರೆಯಲ್ಲೇ ಕಣ್ಣು ಬಿಡಬೇಕಾದ ಕವಿತೆಯ ಸುಖಪ್ರಸವದ ನೋವು. 4. ನೋವಿಗಿಂತಲೂ ಮಿಗಿಲು ನೋವು ಕೊಡುವ ಮಗುವನ್ನು ಹೊಟ್ಟೆ ಬಗೆದು ಹೊರಗೆಳೆಯಬೇಕಾದ ಸಿಸೇರಿಯನ್ ಪ್ರಸವ. ನೋವಿಗಿಂತಲೂ ಮಿಗಿಲು ನೋವು ಕೊಡುವ ಮಗುವನ್ನು ಹೊಟ್ಟೆ ಬಗೆದು ಹೊರಗೆಳೆಯಬೇಕಾದ ಸಿಸೇರಿಯನ್ ಪ್ರಸವ. 5. ಹಾಗಾದಲ್ಲಿ ಕವಿತೆ ಎಂಬ ಶಿಶುವು ಕವಿ ಎಂಬ ಸೂಲಗಿತ್ತಿಯ ಹಂಗು ಹರಿಯದ ಈ ಉಭಯ ಸಂಕಟವ ಅರಿತೂ ಅರಿಯದವರೆಗೂ. ಹಾಗಾದಲ್ಲಿ ಕವಿತೆ ಎಂಬ ಶಿಶುವು ಕವಿ ಎಂಬ ಸೂಲಗಿತ್ತಿಯ ಹಂಗು ಹರಿಯದ ಈ ಉಭಯ ಸಂಕಟವ ಅರಿತು ಹರಿಯದವರೆಗೂ ಕವಿ ಕಾವ್ಯಗಳ ಹಿಡಿದ ಈ ವಿಮರ್ಶೆಯ ಸೂತಕ ತಪ್ಪದು. ಧನ್ಯವಾದ.